ನಾನು ಕೃಷ್ಣ ಬೈರೇಗೌಡ ಸಾಹೇಬರಿಗೆ, ನಮ್ಮ ಉಸ್ತುವಾರಿ ಸಚಿವರು MC ಸಾಹೇಬರಿಗೆ, ಚಿಕ್ಕಬಳ್ಳಾಪುರದ 808 ತಾಲೂಕಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ನಂಬರ್ 1 ಸ್ಟೇಟಲ್ಲಿ 6ನೇ ಪ್ಲೇಸ್ ಬಂದಿತ್ತು ಅಂತ ನಾನು ಕೃಷ್ಣ ಬೈರೇಗೌಡ ಸಾಹೇಬರ ಗಮನಕ್ಕೆ ತರಕ್ಕೆ ಬಯಸ್ತೇನೆ. ಅವ್ರ ಸಹಕಾರದಿಂದ ಇವತ್ತು ನಾವು ನಮ್ಮೂರಿಗೆ ನಮ್ಮ ಶಾಸಕ ಅಂತ ಹಳ್ಳಿ ವಿಸಿಟ್ ಹೋದಾಗ ಈ ಸಮಸ್ಯೆ ಬಹಳ ಜಾಸ್ತಿ ಇತ್ತು. ಇವತ್ತು 1200 ಜನಕ್ಕೆ ನಾವು ಹಕ್ಕುಪತ್ರ ಕೊಡಕ್ಕಾಗ್ತಿದೆ. ಇವತ್ತು ಈ ಭೌತಿಕ ಖಾತೆ ಕೊಡಕ್ಕಾಗ್ತಿದೆ. ಇದಕ್ಕೆ ನನ್ನ ಕಂದಾಯ ಇಲಾಖೆಗೆ, ನನ್ನ ಉಸ್ತುವಾರಿ ಸಚಿವರಿಗೆ, ಕೃಷ್ಣ ಬೈರೇಗೌಡ ಸಾಹೇಬರಿಗೆ ನನ್ನ ಇವತ್ತು ನಮ್ಮ ಸಾಹೇಬರು ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದೀವಿ. ಒಂದು ಪ್ರಾಮಾಣಿಕ ಆಡಳಿತ ಇವತ್ತು ನಮ್ಮ ಸಾಹೇಬರ ಸಾರಥ್ಯದಲ್ಲಿ ನಾವು ಜಿಲ್ಲೆಯಲ್ಲಿ ನೀಡಕ್ಕೆ ಸಾಧ್ಯ ಆಗ್ತಿದೆ. ನನ್ನ ಕಂದಾಯ ಸಚಿವರಿಗೆ, ನನ್ನ ಉಸ್ತುವಾರಿ ಸಚಿವರಿಗೆ, ಜಿಲ್ಲಾಧಿಕಾರಿಗಳಿಗೆ, ADC ಭಾಸ್ಕರ್ ಸರ್ ಅವರಿಗೆ, ಅಶ್ವಿನ್ ಸರ್ ಅವರಿಗೆ, ಎಲ್ಲ ತಹಸೀಲ್ದಾರ್ ಅವರಿಗೆ ಮತ್ತೆ ಚಿಕ್ಕಬಳ್ಳಾಪುರದ ತಹಸೀಲ್ದಾರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಹಾಗೆಯೇ 2000 ಅವರು ಕಟ್ಕೊಂಡಿದ್ದಂಥ ಮನೆಗಳಿಗೆ ದಾಖಲೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಹುಡುಕಿ ಕಂದಾಯ ಕ್ರಮ ಕಾರ್ಯಕ್ರಮದಲ್ಲಿ ಅವರಿಗೆ 2000 ಮನೆಗೆ ಸಂಪೂರ್ಣ ದಾಖಲೆಗಳನ್ನು ಮಾಡಿಕೊಂಡಿದ್ದೇವೆ. ಅದಲ್ಲದೆ ಸುಮಾರು 16,000 ಮುಂದೆ ಸ್ವಲ್ಪ ಆಸ್ತಿಗಳು ಅವರ ಪೂರ್ವಜರು ನಿಧನರಾಗಿದ್ದಂಥವರು, ತೀರೋಗಿದ್ದಂಥವರ ಹೆಸರಿನಲ್ಲಿದ್ದಂಥ ಆಸ್ತಿಗಳನ್ನು ವಾರಸುದಾರರಿಗೆ ಖಾತೆ ಬದಲಾವಣೆ ಮಾಡಿಕೊಟ್ಟು ಅದನ್ನು ಕೂಡ ಇವತ್ತು ಸಮರ್ಪಣೆ ಮಾಡಿದ್ದೇವೆ. ಇಷ್ಟೂ ಕೆಲಸಗಳು ಜನರ ಮನೆ ಬಾಗಿಲಿಗೆ ನಮ್ಮ ಅಧಿಕಾರಿಗಳು ಹೋಗಿ ಮಾಡಿಕೊಂಡಿರುವಂಥದ್ದು. ಯಾವುದೇ ಒಂದಕ್ಕೂ ಅರ್ಜಿಯನ್ನು ತೆಗೆದುಕೊಳ್ಳದೆ, ಅರ್ಜಿಗೆ ಕಾಯದೆ, ಕಚೇರಿಗೆ ಜನ ಬರದೆ ಅವರ ಮನೆ ಬಾಗಿಲಿಗೆ ನಾವು ಹೋಗಿ ಮಾಡಿಕೊಂಡಿದ್ದೇವೆ. ಹಾಗೂ ಇವೆಲ್ಲ 20-50 ವರ್ಷಗಳಿಂದ ಬಾಕಿ ಇದ್ದಂಥ ಕೆಲಸಗಳು ಜನನೂ ಬಹುಶಃ ಆಗೋದೇ ಇಲ್ಲ ಅಂತ ಕೈ ಬಿಟ್ಟಿದ್ದಂತಹ ಕೆಲಸಗಳನ್ನು ಇವತ್ತು ಹಿಂದೆ ಆಗದೇ ಇದ್ದಂಥ ಕೆಲಸಗಳನ್ನು ಮಾಡಿಕೊಂಡಿದ್ದೇವೆ. ಜನಗಳ ಬದುಕು ನೆಮ್ಮದಿಯಿಂದ ಕೂಡಿರಬೇಕು. ಅದಾಗಬೇಕಾದ್ರೆ ಅವರು ಉಳುಮೆ ಮಾಡೋ ಜಮೀನಿಗೆ, ವಾಸ ಮಾಡೋ ಮನೆಗೆ ಪಕ್ಕಾ ದಾಖಲೆ ಇದ್ದರೆ ಗ್ಯಾರಂಟಿಯನ್ನು ಕೊಟ್ಟರೆ ನೆಮ್ಮದಿಯ ಬದುಕಿಗೆ ಸಾಧ್ಯ ಅಂತ ಒಂದು ರೀತಿ ಮೌನ ಕ್ರಾಂತಿ, ಸದ್ದು ಸುದ್ದಿ ಇಲ್ಲದೆ ಭಾಳ ನಮ್ಮ ಇಲಾಖೆ ವತಿಯಿಂದ ಮಾಡಿ ಇವತ್ತು ಸಮರ್ಪಣೆಯನ್ನು ಮಾಡಿದ್ದಾರೆ. ಮಾಡೋ ಕೆಲಸ ಇನ್ನೂ ಜಾಸ್ತಿ ಇದೆ. ಈಗ ಅಲ್ಲಿ ಕೊಟ್ಟಿವೆ ನೋಡಿ, ಕೈಯಲ್ಲಿ ಇಷ್ಟು ಅರ್ಜಿಗಳಿದೆ. ಇನ್ನೂ 16,000 ರೈತರು ಅವ್ರದ್ದು ಮಾಡಬೇಕಾದಂಥ ಕೆಲಸ ಇದೆ. ಇವತ್ತಿನ ಅದರಿಂದ ಒಂದು ಕಡೆ ಮಾಡಿರೋ ಕೆಲಸ ಜನಗಳಿಗೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಬೇಕು. ಐತಿಹಾಸಿಕ ಕಾರ್ಯಕ್ರಮ ಆಗಿದ್ದಾರೆ ಸರ್. ಅಂದರೆ ಕಂದಾಯ ಇಲಾಖೆ ನಿರಂತರವಾಗಿ ಜನರಿಗೆ ಭಾಳ ತುಂಬ ಕೃಷ್ಣ ಬೈರೇಗೌಡರು ಭಾಳ ನಾಟಕವಾದಂಥ ಒಂದು ನಿರ್ಣಯಗಳನ್ನು ತಗೊಂಡು ಅಧಿಕಾರಿಗಳನ್ನು ಬಳಸಿಕೊಂಡು ಇವತ್ತು ಒಳ್ಳೆಯ ಕಾರ್ಯಕ್ರಮ ಆಗುವಂಥದ್ದು ಅವಕಾಶ ಮಾಡಿಕೊಟ್ಟು ನಾವು ಅದೇ ರೀತಿಯಲ್ಲಿ ನಮ್ಮ ಜಿಲ್ಲಾಡಳಿತ, ಹಿಂದಿನ ಜಿಲ್ಲಾಧಿಕಾರಿಗಳಿಗೆ ಈಗ ಹೊಸದಾಗಿ ಬಂದಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಅದಕ್ಕೆ ವೇಗವನ್ನು ಕೊಟ್ಟು ದೊಡ್ಡ ಕಾರ್ಯಕ್ರಮ ಇವತ್ತು ನಾವು ಆಯೋಜಿಸುವಂಥದ್ದು. ಇವತ್ತು ಜನರಿಗೆ ನೇರವಾಗಿ ಅವರಿಗೆ ಹಕ್ಕುಗಳನ್ನು ಕೊಡುವಂಥದ್ದು, ಪಾಡಿಯನ್ನು ಕೊಡುವಂಥದ್ದು, ಎಲ್ಲ ಕೊಡುವಂಥದ್ದು, ಸಾಮಾಜಿಕ ಕಾರ್ಯಕ್ರಮ ಅದರಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ನಾವು ಈ ರೀತಿಯಾಗಿ ಜನರಿಗೆ ನೇರವಾಗಿ ತಲುಪುವಂಥ ಕಾರ್ಯಕ್ರಮ ಮಾಡೋದಕ್ಕೆ ಯಾವುದೇ ಸರ್ಕಾರ ಬಗ್ಗೆ ಅದಕ್ಕೆ ಜನರಿಗೆ ನೇರವಾಗಿ ಬದಲಾವಣೆ ತರುವಂಥ ಕಾರ್ಯಕ್ರಮ ಮಾಡಿದ್ದಾರೆ. ಸರ್, ಎರಡನೇ ಹಂತ 2.2 ಅಂತಕ್ಕಂಥದ್ದು ಭಾಳ ಹೆಚ್ಚಿನ ಸಂಖ್ಯೆ, ಸುಮಾರು ಈಗ 51,000ಕ್ಕಿಂತ ಹೆಚ್ಚು ನಾವು ಅಂದಾಜು ಮಾಡಲಾಗಿದೆ. ಆದಷ್ಟು ಬೇಗ ಅದನ್ನು ಕೂಡ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದಕ್ಕೆ ತಯಾರು ಮಾಡ್ತೇವೆ. ಈಗ 3,000 ಸುಮಾರು ಈಗ 2,000 ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡ್ತೇವೆ. ಒಟ್ಟಾರೆಯಾಗಿ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಮಾಡ್ತೇವೆ. ಸರ್, ಮುಂದಿನ